ಈಗ ನಾಚಿಕೆ ನೋಡಿದ್ರೆ. ಹಲೋ ಗೈಸ್, ಎಂತ ಗೊತ್ತಾ, ನಾವಿವತ್ತು ಬಂದಿರೋದು ತುಂಬ ದಿನದಿಂದ ಅನ್ಕೊಳ್ತಾ ಇತ್ತು ಫುಡ್ ಸ್ಟ್ರೀಟಿಗೆ ಹೋಗ್ಬೇಕಂತ. ಬಟ್ ಇವತ್ತು ಬಂದಿದ್ದೇವೆ. ನನ್ನ ಜೊತೆ ಕಾವ್ಯ ಇದ್ದಾಳೆ. ಸರಿ, ನಾವು ಫಸ್ಟ್ ಇಲ್ಲಿ ಹೋಳಿಗೆ ಮಾಡ್ತಾ ಇದ್ರು, ಫಸ್ಟ್ ಅದನ್ನ ಟೇಸ್ಟ್ ಮಾಡೋಣ ಅಂತ ಹೋಗ್ತಾ ಇದ್ದೇವೆ. ಬನ್ನಿ ನೋಡಲು. ಬೇಲಿದು ಒಂದು, ಕಾಯ್ದು 2. ಕಾವ್ಯ, ಎಷ್ಟು ಜನ ಇದ್ರು ಗೊತ್ತಾ ಗೈಸ್, ಫುಡ್ ಸ್ಟ್ರೀಟ್ ಅನ್ನೋದಕ್ಕಿಂತ ಅಲ್ಲೆಲ್ಲ ಕೆಲವೊಂದು ಶಾಪ್ ಇತ್ತು. ಬಟ್ ಇಲ್ಲೇನೋ ಹಾಲಿದ್ ನೋಡಿದೆ ಆಯ್ತಾ, ಲಾಸ್ಟ್ ವರೆಗೆ ಏನಂತಾನೆ ಗೊತ್ತಾಗಿಲ್ಲ. ಮುಂದೆ ಹೋಗ್ತೀನಿ, ಎಷ್ಟೊಂದು ಚಾಟ್ಸ್ ಗೊತ್ತಾ, ಇಷ್ಟೊಂದಿದ್ರೆ ಯಾವ್ದು ತಿನ್ನೋದು ಯಾವ್ದು ಬಿಡೋದಂತಾನೆ ನಮ್ಗೆ ಗೊತ್ತಾಗಲ್ಲ. ಮತ್ತು ಹಾಗೆ ಇದ್ರು ನೋಡ್ತಾ ಇದ್ದೆ, ಅಲ್ಲಿ ಪೊಟೆಟೊ ಟ್ವಿಸ್ಟರ್ ಇತ್ತು, ನಾವು ಅದನ್ನು ತಗೊಂಡ್ವಿ. ಗೈಸ್, ಇವ್ರದ್ದು ಖಾಲಿ ಮಾಡಿಬಿಟ್ಲು. ವೀಡಿಯೋ ಮಾಡೋಕೆ ಮೊಬೈಲ್ ಇಟ್ಕೊಳಕ್ಕೆ ಜಾಗ ಇಲ್ಲ. ನಂಗೆ ಇಷ್ಟ ಅದ್ರ ಮೇಲೆ ವೀಡಿಯೋ ಮಾಡ್ತಿದ್ದೀನಿ. ಬಟ್ ಒಂದು 10 ಔಟ್ ಆಫ್ 6. ನಿಂಗೆ ಎಷ್ಟು ಕಾವ್ಯ? ಅಂಗಡಿ ಅಂತ ಕೇಳಿಸ್ಕೊಳ್ಳಿ ಕಾವ್ಯ, ಕರೆಕ್ಟಾಗಿ ರಿವ್ಯೂ ಕೊಡು. 10 ಔಟ್ ಆಫ್ 5. ಒಂದು ಕಡಿಮೆನೇ ಕೊಟ್ಕೊಂಡು 10 ಔಟ್ ಆಫ್ 5 ಇದಾಕೈತೆ. ಅವಾಗ ಇದಾಕ್ಬೇಡ. ಇಷ್ಟು 3 ಅವಳೇ ಖಾಲಿ ಮಾಡಿದ್ದಾಳೆ ಗೈಸ್. ಅದೇನು ಮಜ್ಜಿಗೆ ಕೊಡ್ಬೇಡ ಟೇಸ್ಟ್ ಮಾಡ್ತಾ ಇದ್ವಿ. ಬಟ್ ಇದು ಒಂಥರ ವಡೆ ಥರ ಇದೆ. ಚೆನ್ನಾಗಿದೆಯಾ ನಿಜ? 10 ಔಟ್ ಆಫ್ 10. ಒಳಗಡೆ ಸ್ವಲ್ಪ ಬೆಂದಿಲ್ಲ. ಒಳಗಡೆ ಸ್ವಲ್ಪ ಬೆಂದಿಲ್ಲ. ಕಾವಿನ ಥರನೇ ಇದೆ. ಹಾಗೆ ಮುಂದೆ ಬರ್ತಾ ಇದ್ಲಿ ಪಾವ್ ಭಾಜಿ ಮಾಡ್ತಾ ಇದ್ರು, ನನಗೆ ತಿನ್ಬೇಕಂತ ಅನಿಸ್ತು. ಮಾಡ್ತಿರೋದು ನೋಡ್ರೆ ತಿನ್ನೋಕ್ಕೆ ಮನಸ್ಸಾಗಲ್ಲ. ಬಟ್ ಅದನ್ನು ತಿನ್ನಬೇಕು ಅಂತ ತುಂಬ ದಿನದಿಂದ ಇದ್ದೆ. ಆಮೇಲೆ ಏನು ಮಾಡೋದು, ಹೊಟ್ಟೆ ತುಂಬಿತ್ತು, ಆದರೂ ಅದನ್ನು ಪರ್ಚೇಸ್ ಮಾಡಿಕೊಂಡು ತಿಂದ್ವಿ. ಆಮೇಲೆ ನೆಕ್ಸ್ಟ್ ಮುಂದೆ ಹೋಗ್ತಾ ಇರಬೇಕಾದ್ರೆ ಆ ಹುಡುಗಿ ಚೆನ್ನಾಗಿ ಹಿಡ್ಕೊಂಡಿದ್ಲು, ಅಲ್ಲೇ ನೋಡ್ತಾ ವೀಡಿಯೋ ಮಾಡಿಕೊಂಡೆ. ಅದಕ್ಕೂ ಮುಂದೆ ಬರ್ತೆ. ನನಗೆ ತುಂಬ ತಿಂಡಿ, ನನಗೆ ಯಾವ್ದು ತಿನ್ನೋದಂತಲೇ ಗೊತ್ತಾಗ್ತಿಲ್ಲ, ಇಷ್ಟೊಂದಿದೆ. ಒಬ್ಬಾ ದೇವ್ರೆ, ಯಾವ್ದು ಆರ್ಡ್ರ್ ಮಾಡೋದು, ಯಾವ್ದು ತಿನ್ನೋದು, ಎಲ್ಲ ಪನೀರ್ ಸ್ಪೆಷಲ್. ಆಮೇಲೆ ಅಲ್ಲಿ ಬರ್ತಾರೆ, ತಿಂತಾರೆ, ಅವ್ರದ್ದೊಂದು ಖುಷಿ ಲೈಫ್. ಆದರೆ ನೋಡಿ, ಇವರು ಇಲ್ಲಿ ಸೇಲ್ ಮಾಡ್ತಿದ್ದಾರೆ, ಅವ್ರದ್ದು ಒಂಥರ ಲೈಫ್ ಗೈಸ್. ಎಂತ ಗೊತ್ತಾ, ಇದು ನಮ್ಗೆ ಸಿಗುತ್ತಲ್ಲ 5 ರೂಪೀಸ್ ಸಿಗುತ್ತೆ ಅಂತ, ಅದ್ರಲ್ಲಿ ಏನೋ ಮಾಡಿದ್ದಾರೆ. ಬಟ್ ಆ್ಯಕ್ಚುಲಿ ನಾನು ಯೂಟ್ಯೂಬಲ್ಲೆಲ್ಲ ನೋಡುವಾಗ ಇದನ್ನ ಟ್ರೈ ಮಾಡಬೇಕು ಅಂತಲೇ ಬಂದಿದೆ. ಬಟ್ ಎಕ್ಸ್ಪೆಕ್ಟೇಷನ್ ಜಾಸ್ತಿ ಇತ್ತು. ಬಟ್ ಎಂತ ಗೊತ್ತಾ, ಇದ್ರ ಒಳಗಡೆ ಏನೋ ಲಿಕ್ವಿಡ್ ಐತೆ, ಇದೆ ಆಯ್ತಾ. ಲಿಕ್ವಿಡ್ ಬೇಕಾದ್ರೆ ಸ್ವಲ್ಪ ನಾನೇ ತೆಗೆಸಿ ಹಿಂಗೆ ಒಂಥರ ಕಡಿತಾ ಇದೆ ನಾನು. ಆಮೇಲೆ ಮುಂದೆ ಹೋಗುವಾಗ ಅಲ್ಲೆಲ್ಲ ಶಾಪ್ ಇತ್ತು. ನಾವೊಂದು ಕೀ ಬೆಂಚ್ ಪರ್ಚೇಸ್ ಮಾಡಿದ್ವಿ. ಬಟ್ ನಾನು ಈ ಥರ ಕೀ ಬೆಂಚ್ನೆಲ್ಲ ಯೂಸ್ ಮಾಡಲ್ಲ. ಸೊ ಶಮಿತಾ ರೂಮಲ್ಲಿ ಇದ್ದಾಳೆ, ಅವಳಿಗೊಂದು ತಗೊಂಡು ಹೋಗೋಣ ಅಂತ ಅನಿಸ್ತು. ಬಟ್ ಅವಳಿಗೆಲ್ಲ ಈ ಥರ ಚಿಕ್ಕದೇ ತುಂಬ ಖುಷಿ ಆಗುತ್ತೆ ಶಮ್ಮಗೆ. ಸೊ ಅದಕ್ಕೆ ಕಾವ್ಯ ಒಂದು ತಗೊಂಡು ಶಮ್ಮಗೆ ಒಂದು ಪರ್ಚೇಸ್ ಮಾಡ್ಕೊಂಡು ಹಿಡ್ಕೊಬಂದು ಕೊಟ್ಟೆ ನಾನು ಅವಳಿಗೆ. ಇವಾಗ ಎಲ್ಲ ನೋಡ್ಕೊ ಬಂದ್ವಿ. ಎಲ್ಲ ಅಂದರೆ ಟೋಟಲ್ ಎಲ್ಲನೂ ಏನೂ ಟೇಸ್ಟ್ ಮಾಡೋಕ್ಕಾಗಲ್ಲ, ಯಾಕೆಂದರೆ ಆಲ್ಮೋಸ್ಟ್ ಎಲ್ಲ ಸೇಮ್ ಇದೆ. ಬಟ್ ಮತ್ತೇನಂದರೆ ಎಲ್ಲನೂ ತಿನ್ನೋಕ್ಕಾಗಲ್ಲ ಒಂದೇ ಸರ್ತಿ. ಹೆವಿ ಫುಡ್ಡೀಸ್ ಇರ್ತಾರಲ್ಲ ಅವ್ರು ತಿನ್ಬೋದು. ಬಟ್ ನಾವು ಈ ಥರ ಅಪರೂಪಕ್ಕೆ ತಿನ್ನೋದಾದರೆ ಕಷ್ಟ ಆಗುತ್ತೆ. ಮತ್ತು ಆಲ್ಮೋಸ್ಟ್ ಟೇಸ್ಟ್ ಮಾಡಿದ್ವಿ. ಬಟ್ ನಾರ್ಮಲ್ಲಾಗಿ ಬೇರೆ ಕಡೆ ಎಲ್ಲಿ ಸಿಗದೇ ಇರೋದು ಇಲ್ಲೇನಾದ್ರು ಇದೆ ಅಂತ ಚೆಕ್ ಮಾಡಿದ್ವಿ. ಬಟ್ ಹೊರಗಡೆ ಸಿಗೋದೇ ಇಲ್ಲಿದೆ. ಬಟ್ ಏನಂದರೆ ಒಂದೇ ಸ್ಟ್ರೀಟಲ್ಲಿದೆ ಅಂತ ಅಷ್ಟೇ. ಮತ್ತು ಇನ್ನೊಂದು ಏನಾದರೆ ಡಿಫ್ರೆಂಟಾಗಿ ಟೇಸ್ಟ್ ಮಾಡಿದಂದರೆ ಸ್ಮೋಕ್ ಐಸ್. ಓಕೆನಾ, ಅದು ತಿನ್ನಬೇಕು ಅಂತ ನಾವು ಫಸ್ಟ್ ಹೋದಾಗ ರಶ್ ಇತ್ತು ಅಂತ ಸೊ ಆ ಕಡೆ ಹೋಗಿ ಮತ್ತೆ ಈ ಕಡೆ ಬಂದು ತಿಂದ್ವಿ. ಚೆನ್ನಾಗಿತ್ತು ಎಕ್ಸ್ಪೀರಿಯನ್ಸ್. ಬಟ್ ಅವರು ಕೊಡಬೇಕಾದ್ರೆ ಹೇಳಿದ್ರು ಎಂಡಲ್ಲಿ ಲಿಕ್ವಿಡ್ ಇರುತ್ತೆ, ಅದನ್ನು ತಿನ್ನಬೇಡಿ ಅಂತ. ಬಟ್ ನಾವೇನು ಮಾಡಿದ್ವಿ, ಅದನ್ನು ತಿನ್ಬಿಟ್ವಿ. ಸೊ ಫುಲ್ ನಾಲ್ಗೆ ಇಚ್ಚಿಂಗ್ ಆಗ್ತಾ ಇದೆ. ಬಟ್ ಏನಕ್ಕೆ ತಿಂದ್ವಿ ಅಂದರೆ ಅವ್ರೊಂದು ಕೊಡೋದಲ್ಲಿ 11 ಪೀಸಸ್ ಇರುತ್ತೆ. ಬಟ್ ಅದರಲ್ಲಿ ಒಂದು 8 ಪೀಸಸ್ ಅದ್ರ ಲಿಕ್ವಿಡ್ ಒಳಗಡೆನೇ ಇರುತ್ತೆ. ಅದಕ್ಕೆ ವೇಸ್ಟ್ ಆಗುತ್ತೆ ಅಂತ ಒಂದು ತೆಗ್ದ್ವಿ. ಬಟ್ ಅದೆಲ್ಲ ಇಚ್ಚಿಂಗ್ ಆಗ್ತಾ ಇದೆ. ಸೊ ಅದು ಬಿಟ್ಟರೆ ಓಕೆ. ಬಟ್ ಸ್ವಲ್ಪ ಕ್ರೌಡ್ ಸ್ವಲ್ಪ ಜಾಸ್ತಿ ಇದೆ. ನಾವು ಬಂದಾಗ ಸ್ವಲ್ಪ ಕ್ರೌಡ್ ಕಡಿಮೆ ಇತ್ತು. ಸೊ ನಾವು ಈವ್ನಿಂಗ್ ಟೈಮಲ್ಲಿ ಬಂದಿದ್ವಿ. ಇವಾಗ ನೈಟ್ ಆಗ್ತಾ ಇದ್ದಂಗೆ ಸ್ವಲ್ಪ ಕ್ರೌಡ್ ಜಾಸ್ತಿ ಆಗಿದೆ. ಸೊ ನೈಸ್ ಎಕ್ಸ್ಪೀರಿಯನ್ಸ್. ಬಟ್ ಫಸ್ಟ್ ನಾನು ಫುಡ್ ಸ್ಟ್ರೀಟಿಗೆ ಬಂದಿರೋದು ಇದೆ ಫಸ್ಟ್. ಅನ್ಕೋತಿದ್ವಿ ಬಂದು ಬ್ಯಾಂಗ್ಳೂರಿಗೆ 4 ಇಯರ್ಸ್ ಆಯಿತು, ಆವಾಗಿಂದ ಅನ್ಕೋತಿದ್ವಿ. ಬಟ್ ಇವತ್ತು ಬಂದಿದ್ವಿ. ಬಟ್ ಚೆನ್ನಾಗಿತ್ತು. ಹೋಲ್ ಎಕ್ಸ್ಪೀರಿಯನ್ಸ್ ವಾಸ್ ಗುಡ್. ಚೆನ್ನಾಗಿತ್ತು. ನೆಕ್ಸ್ಟ್ ಟೈಮ್ ಬರಬೇಕಾ ಅಂತ ಕೇಳಿದ್ರೆ ಏನು, ನೆಕ್ಸ್ಟ್ ಟೈಮ್ ಬರ್ತೀಯಾ ಅಂತ ಕೇಳಿದ್ರೆ, ಬಟ್ ನೆಕ್ಸ್ಟ್ ಟೈಮ್ ಹೋಗೋದಾದ್ರೆ ಇಲ್ಲ ನಾವು ಒಂದು ಚೆನ್ನಾಗಿರೋ ಪ್ಲೇಸ್ಗೆ ಹೋಗೋಣ. ಬಟ್ ಇದು ಚೆನ್ನಾಗಿಲ್ಲ ಅಂತಲ್ಲ, ಚೆನ್ನಾಗಿದೆ. ಬಟ್ ಜನ ಜಾಸ್ತಿ ಇದ್ದಾರೆ, ತುಂಬ ಫುಡ್ ಇದೆ, ಯಾವ್ದು ತಿನ್ನೋದಂತ ಗೊತ್ತಾಗಲ್ಲ. ಬಟ್ ನಮ್ಗೆ ಆಗೋಷ್ಟು ನಾವು ತಿಂದ್ವಿ. ಸರಿ, ಓಕೆ, ನೆಕ್ಸ್ಟ್ ವೀಡಿಯೋದಲ್ಲೇ ಮತ್ತೆ ಸಿಗ್ತೀನಿ. ಅಲ್ಲಿ ತನಕ ಬಾಯ್.